24 ಕ್ಷೇತ್ರದಲ್ಲೂ ಈ ರೀತಿ ಒಬ್ಬ ಜನನಾಯಕ ಸಿಗಬೇಕಾದ್ರೆ ನಮ್ಗೆ ಭಾಳ ಅದೃಷ್ಟ ಮಾಡಿದ್ವಿ. ಮತ್ತು ನಮ್ಮ ಕೇರ್ಪುರಂ ಜನ ಇಂಥ ವ್ಯಕ್ತಿನ ಪಡಿಬೇಕಾದ್ರೆ ಒಂದು ತಪಸ್ಸೆ ಮಾಡಿದ್ವಿ ಅಂತ ಒಂದು ಲೆಕ್ಕಾಚಾರ ನೋಡಿದ್ರೆ, ಯಾಕೆಂದರೆ ಈ ಥರ ವ್ಯಕ್ತಿ ಮತ್ತು ಜನಕ್ಕೆ ಸ್ಪಂದಿಸೋ ರೀತಿ, ಯಾವುದೇ ಒಬ್ಬ ಬಡಬಗ್ಗ ಹೋಗಲಿ ಅಥವಾ ಶ್ರೀಮಂತ ಹೋಗಲಿ ಅಲ್ಲಿ ಭೇದ ಭಾವ ಇಲ್ಲ. ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ರೀತಿಯಲ್ಲಿ ಕರೆದು ಅವ್ರ ಸಮಸ್ಯೆಗಳನ್ನ ಬಗೆಹರಿಸಿ ಅದಕ್ಕೆ ಆ ಸ್ಪಾಟಲ್ಲೇ ಅವರ ನಿಗದಿತಿಯಾಗಿ ಅದನ್ನ ಏನು ಮಾಡಬೇಕು ಕಾರ್ಯಕ್ರಮ, ಅವ್ರಿಗೇನು ಸಮಸ್ಯೆ ಬಗೆಹರಿಸ್ಬೇಕು ಹರಿಸಿ ಇಮ್ಮಿಡಿಯೇಟಾಗಿ ಅದಕ್ಕೆ ಪರಿಹಾರ ಕೊಡೋಂಥ ವ್ಯಕ್ತಿ, ಏಕೈಕ ವ್ಯಕ್ತಿ ಅಂದರೆ ಬೈತಿ ಬಸವರಾಜಣ್ಣವರು. ಸೊ ಹಾಗಾಗಿ ಈ ಸಮಯದಲ್ಲಿ ಅವ್ರಿಗೆ ನಾನು ಹೇಳೋದೇನೆಂದರೆ, ನಮ್ಮ ಜೊತೆ ಹೀಗೆ ಇನ್ನೂ 100 ವರ್ಷ ಅವ್ರು ನಮ್ಮ ಜೊತೆ, ನಮ್ಮ ಕೇರ್ಪುರಂ ಜನದ ಜೊತೆ ಇದ್ದು ಇದೇ ರೀತಿ ಜನಕ್ಕೆ ಜನಸೇವೆ ಮಾಡಿಕೊಂಡು ಮುಂದಿನ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ನಮ್ಮ ಕಡೆಯಿಂದ ಆಶೀರ್ವಾದ ಕೊಟ್ಟು ಅವ್ರು ಚೆನ್ನಾಗಿರಲಿ ಅನ್ನೋದು ನಮ್ಮ ಭಾವನೆ. ಅವರು ನಮ್ಮ ಶಾಸಕರು ಯಾರಿಗೆ ಹೇಳ್ತಾರೋ ಆ ಜನ ಇಲ್ಲಿ ಮಿಸ್ ಅಂತೂ ಇಲ್ಲ, ಗ್ಯಾರಂಟಿ. ಅದು ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಅವರು ಜನಕ್ಕೆ ಸ್ಪಂದಿಸೋದೇ ಒಂದು ಇಂಪಾರ್ಟೆಂಟು. ಯಾರೇ ಬರಲಿ, ಒಬ್ಬ ಸಣ್ಣ ವ್ಯಕ್ತಿ ಆಗಲಿ ಬಡ ವ್ಯಕ್ತಿ ಆಗಿರಲಿ, ಅವರು ಮಾತಾಡೋ ರೀತಿ ಇದೆಯಲ್ಲ, ಅದು ಒಬ್ಬ ಸಣ್ಣ ಮಗುಗೂ ತಟ್ಟುತ್ತೆ. ಆ ರೀತಿ ವ್ಯಕ್ತಿತ್ವ ಇರೋರು ನಾನು 224 ಕ್ಷೇತ್ರದಲ್ಲಿ ನಾವು ಯಾರನ್ನೂ ನೋಡಿಲ್ಲ ಇಲ್ಲಿ ತನಕ. ಸೊ ಹಾಗಾಗಿ ಅವ್ರ ಮೇಲೆ ನಮಗೆ ಗೌರವ ಇದೆ. ಅದೇ ಗೌರವ ಅವರು ನಮ್ಮ ಮೇಲೆ ಇಟ್ಕೊಂಡವ್ರೆ, ನಾವು ಅದೇ ಗೌರವ ಅವ್ರ ಮೇಲೆ ಇಟ್ಕೊಂಡಿದ್ದೀವಿ. ಹಾಗಾಗಿ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ ನಮ್ಮ ಎಲ್ಲ ಮುಖಂಡರ ಕಡೆಯಿಂದ ನಾವು ಅವ್ರಿಗೆ ಶುಭಾಶಯ ಕೋರ್ತಾ ಇದ್ದೀವಿ.